ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ, ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ, ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ, ಪತಂಜಲಿ ಯೋಗ ಸಮಿತಿ, ಪರಿವಾರ ಮತ್ತು ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ 21ರಂದು ನಡೆಯುವ ವಿಶ್ವ ಯೋಗ ದಿನದ ಅಂಗವಾಗಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯೋಗ ಜಾಥಾವನ್ನು ಕ್ಷೇತ್ರದ ಶಾಸಕರು ಆದ ಎಚ್.ಬಿ. ಸ್ವರೂಪ್ ಅವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮುಖೇನ ಉದ್ಘಾಟಿಸಿ ಚಾಲನೆ ಕೊಟ್ಟಿದ್ದಾರೆ. ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು, ಜಿಲ್ಲಾಡಳಿತದೊಂದಿಗೆ ಎಲ್ಲ ಯೋಗ ಸಂಸ್ಥೆಯವರು ಎಲ್ಲ ಸೇರಿ ಹಾಗೂ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಲಿದ್ದು, ಈ ಬಗ್ಗೆ ಸಾರ್ವಜನಿಕರಿಗೆ ಯೋಗ ಬಗ್ಗೆ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಕೆಲ ಸಮಯಗಳ ಕಾಲ ಯೋಗಕ್ಕಾಗಿ ಮೀಸಲಿಟ್ಟು ನಂತರದಲ್ಲಿ ನಿತ್ಯ ಚಟುವಟಿಕೆ ಮಾಡಿಕೊಂಡ್ರೆ ಸಂತೋಷಮಯ ಜೀವನ ನಿಮ್ಮದಾಗದೆ, ಜೊತೆಗೆ ಮನಸ್ಸು ಹಾಗೂ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ಕೆ.ಟಿ. ಶಾಂತಲ ಮಾತನಾಡಿ, ಯೋಗ ಎಂಬುದು ಅಳವಡಿಸಿಕೊಂಡ್ರೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬಹುದು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ, ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗ್ತಾ ಇದ್ದು, ಪ್ರಪಂಚದಾದ್ಯಂತ ಯೋಗವನ್ನು ಮಾಡಲಾಗ್ತಾ ಇದೆ. ಭಾರತ ದೇಶದಿಂದ ಬಂದಂತಹ ಯೋಗವು ಈಗ ವಿದೇಶಿಯರು ಕೂಡ ನೋಡಿ ಕಲಿತಿದ್ದಾರೆ. ಆದರೆ ನಾವು ಹೆಚ್ಚಾಗಿ ಅಳವಡಿಸಿಕೊಳ್ತಾ ಇಲ್ಲ ಎಂಬುದು ಒಂದು ವಿಷಾದನೀಯ ಸಂಗತಿ. ಎಲ್ಲರೂ ಕೂಡ ಯೋಗವನ್ನು ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ. 10ನೇ ಅಂತಾರಾಷ್ಟ್ರೀಯ ಯೋಗದ ಶುಭಾಶಯಗಳು. ಏನು ಪ್ರಪಂಚದಾದ್ಯಂತ ಯೋಗವನ್ನು ನಾವು ಭಾರತದವರು ವಿಸ್ತರಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದೇಶಿಯರು ಬಂದು ಯೋಗವನ್ನು ಕಲಿತಾ ಇದ್ದಾರೆ. ಆದರೆ ನಾವೇ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊತಾ ಇಲ್ಲ ಅನ್ನೋದು ಒಂದು ವಿಷಾದನೀಯ. ಎಲ್ಲರೂ ಕೂಡ ನಮ್ಮ ಯೋಗವನ್ನು ದಿನನಿತ್ಯದ ಭಾಗವಾಗಿ ಅಳವಡಿಸಿಕೊಂಡು ಅದನ್ನು ಇನ್ನೂ ಹೆಚ್ಚು ವಿಸ್ತಾರಗೊಳಿಸಬೇಕು ಅಂತ ನಾನು ಮೂಲಕ ಎಲ್ಲರನ್ನ ಮನವಿ ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಡಿಸ್ಟ್ರಿಕ್ಟ್ ಆಯುರ್ವೇದ ಆಸ್ಪತ್ರೆ ಒಂದು ನಿಯೋಗದೊಂದಿಗೆ ಎಲ್ಲ ನಮ್ಮ ಸ್ಥಳೀಯ ಯೋಗ ಸಂಸ್ಥೆ ಎಲ್ಲರೂ ಕೂಡ ಮತ್ತು ಜಾಗೃತಿ ಮೂಡಿಸಲಿಕ್ಕೆ ಯೋಗಾಥಾನ್ ಅಂತ ಒಂದು ಕಾಲ್ನಡಿಗೆಯನ್ನು ಏರ್ಪಡಿಸಿದ್ದಾರೆ. ಇದು ವಿಶೇಷವಾಗಿ ನಮ್ಮ ಯೋಗ ದಿನಾಚರಣೆ ಏನಿದೆ 21ನೇ ತಾರೀಕು, ಯೋಗದ ಬಗ್ಗೆ ನಮಗೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಯೋಗಾಥಾನ್ ಇಟ್ಕೊಂಡಿದ್ದಾರೆ. ಯಶಸ್ವಿಯಾಗಿ ಯೋಗಾಥಾನ್ ಇವತ್ತು ಕಾರ್ಯಗೊಂಡಿದೆ. ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಗಳಲ್ಲಿ ಯೋಗನ ಪ್ರತಿನಿತ್ಯ ನಾವು ಅಳವಡಿಸಿಕೊಂಡು ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಒಂದು ಹಗುರವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಯೋಗನ ಅಳವಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ನಮ್ಮ ಇಲ್ಲಿ ಸೇರಿದ ಎಲ್ಲ ನನ್ನ ಆತ್ಮೀಯರು ಮತ್ತೆಲ್ಲ ನಮ್ಮ ಯೋಗ ಸಹಜೀವಿಗಳಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತೇನೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಹೊರಟ ಯೋಗ ಜಾಗೃತಿ ಜಾಥಾವು ಎನ್ಆರ್ ವೃತ್ತ, ಸಾಲಗಾಮಿ ರಸ್ತೆ ಮೂಲಕ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ಕೊನೆಗೊಳಿಸಿದರು. ಯೋಗ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಇ. ಕೃಷ್ಣೇಗೌಡ, ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಪ್ರಸನ್ನ ಎನ್ ರಾವ್, ಡಾಕ್ಟರ್ ಗುರುರಾಜ್, ಶಿಕ್ಷಣಾಧಿಕಾರಿ ಮಹದೇವ್, ದೈಹಿಕ ಶಿಕ್ಷಣ ಪರಿವೀಕ್ಷಕರು ಆದ ವೇದಣ್ಣ, ಪತಂಜಲಿ ಯೋಗ ಪರಿವಾರದ ರಾಧ ತಿವಾರಿ, ಶೇಷಪ್ಪ, ಗಿರೀಶ್ ಪ್ರಜಾಪತಿ, ಭಾರತ ಸೇವಾದಳದ ಸಂಘಟಕರು ಆದ ವಿಎಸ್ ರಾಣಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.